ಸ್ನೇಹಿತರೆ ನಮಸ್ಕಾರ. ತುಂಬಾ ಜನ ನನ್ನನ್ನ ಡಿ ಬಾಸ್ ಅವರ ಇತ್ತೀಚಿನ ನಡೆಗಳ ಬಗ್ಗೆ ಮಾತಾಡಿ ಮಾತಾಡಿ ಅಂತ ಕೇಳ್ಕೊತಾ ಇದ್ರಿ. ಮಾತಾಡಬೇಕು ಅಂತ ಆಕ್ಚುಲಿ ಬಂದಿದ್ದೇನೆ. ಅಂದಾಗೆ ನೀವು ನೋಡಿರ್ಬೋದು, ಡಿ ಬಾಸ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿದ್ದಾರೆ ಒಂದು 6 ಜನರನ್ನ. ಆದ್ರೆ ಇಲ್ಲಿ ಕತೆಗಳು, ಕವಿತೆಗಳು, ಕಹಾನಿಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೀಡಿಯಾದವರು. ಅದು ದೊಡ್ಡ ದೊಡ್ಡ ಚಾನಲ್ ಅನ್ಕೊಂಡಂತವ್ರು ತುಂಬಾ ಚೆನ್ನಾಗಿ, ಅಂದ್ರೆ ಚೆನ್ನಾಗಿ ಒಂದು ಬಿಲ್ಡಪ್ ಕತೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದ್ ಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇನ್ನೊಂದ್ ಕಡೆ ಪಾಸಿಟಿವ್ ಆಗಿ ಡಿ ಬಾಸ್ ಅವರು ಇದುವರೆಗೂ ಸೈಲೆಂಟ್ ಆಗಿದ್ರಪ್ಪ, ಡಿ ಬಾಸ್ ಅವರ ಕಾಲ ಮತ್ತೊಮ್ಮೆ ಬರ್ತಾ ಇದೆ, ಹವಾ ಸ್ಟಾರ್ಟ್ ಆಗ್ತಾ ಇದೆ, ಅವರ ಒಂದು ಹೀರೋಯಿಸಮ್ ಇನ್ಮೇಲೆ ನೋಡ್ತೀರಾ ಇಡೀ ಜಗತ್ತಿಗೆ ಅನ್ನುವಂಥದ್ದು ಒಂದು ಕಡೆ ಕ್ರಿಯೇಟ್ ಆಗ್ತಾ ಇದೆ. ಡಿ ಬಾಸ್ ಅವ್ರ ಸ್ವಾಮಿ ಅವ್ರು ಎಲ್ಲೇ ಇದ್ರು ಯಾವತ್ತೂ ಕೂಡ ಅವ್ರು ಹೀರೋನೆ, ಆಯ್ತಾ? ಅದ್ರಲ್ಲಿ 2 ಮಾತಿಲ್ಲ. ಅವ್ರಿಗೇನು ಇವಾಗ ಪಾಪ್ಯುಲಾರಿಟಿ ಏನು ಬಿದ್ದೋಗಿಲ್ಲ, ಇವಾಗ ಮತ್ತೆ ಪಾಪ್ಯುಲಾರಿಟಿಯನ್ನು ಎತ್ಕೊಳ್ಳೋಕೆ, ಆಯ್ತಾ? ಇವಾಗ್ಲೂ ಪಾಪ್ಯುಲಾರಿಟಿ ಇದೆ, ಹಿಂದೆನೂ ಇತ್ತು, ಮುಂದೆನೂ ಕೂಡ ಇದೆ. ಎಸ್, ಅಂದಾಗೆ ಮೇನ್ ಮ್ಯಾಟರ್ಗೆ ಬರ್ತೀನಿ. ಅದಕ್ಕಿಂತ ಮೊದಲು ನೀವು ನೋಡಿರ್ಬಹುದು, ಡಿ ಬಾಸ್ ಅವರ ಡೆವಿಲ್ ಸಿನಿಮಾದ ಚಿತ್ರೀಕರಣ ಯಾವಾಗ ಅಂತಿದ್ದವ್ರಿಗೆ ಇವಾಗಲೇ ಶುರುವಾಗಿದೆ ಸ್ವಾಮಿ. ಮೈಸೂರಿನಲ್ಲಿ ಚಿತ್ರೀಕರಣ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಹೈದರಾಬಾದು, ರಾಜಸ್ಥಾನ, ಅಲ್ಲೆಲ್ಲವೂ ಕೂಡ ಚಿತ್ರೀಕರಣ ನಡೆಯುತ್ತೆ ಅನ್ನೋದು ಆಕ್ಚುಲಿ ತುಂಬಾ ಇತ್ತೀಚೆಗೆ ಕೇಳಿ ಬರ್ತಾ ಇರ್ತಕ್ಕಂಥ ಮಾತುಗಳು. ತುಂಬಾ ಒಳ್ಳೆ ವಿಷಯ ಇದು. ಯಾಕೆಂತಂದ್ರೆ ನಮ್ಮ ಡಿ ಬಾಸ್ ಅವರ ಡೆವಿಲ್ ಸಿನಿಮಾವನ್ನ ನೋಡ್ಲೇಬೇಕು ಅಂತ ನಾನು ಕೂಡ ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ. ಡಿ ಬಾಸ್ ಅಭಿಮಾನಿಗಳು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಎಸ್, ಇವಾಗ ನೀವು ನೋಡಿ, ಡಿ ಬಾಸ್ ಅವರು ಅನ್ಫಾಲೋ ಮಾಡಿದ್ದಾರೆ 6 ಜನರನ್ನ. ಮಾಡ್ತಾರ್ರಿ, ಮಾಡ್ಬೇಕು. ನೀವು ಇಲ್ಲದೆ ಇರೋದು ಆ ಕತೆ ಈ ಕತೆ ಅದು ಇದು ಅಂತೆಲ್ಲ ಕಟ್ಬಿಟ್ಟು ಒಂದು ವಿವಾದವನ್ನೇ, ಒಂದು ಕಾಂಟ್ರವರ್ಸಿಯನ್ನೇ ಸ್ಟಾರ್ಟ್ ಮಾಡ್ಬಿಟ್ರೆ ಅವ್ರ ಮನ್ಸುಗಳಿಗೆ ನೋವಾಗಲ್ವಾ? ಅವ್ರ ಇಷ್ಟ ರೀ, ಅದು ಅವ್ರ ಇನ್ಸ್ಟಾಗ್ರಾಮ್, ಅದು ಏನ್ ಬೇಕಾದ್ರೂ ಮಾಡ್ಕೋತಾರೆ. ಯಾವ್ದೋ ಕಾರಣಕ್ಕೆ ಮಾಡಿರ್ತಾರೆ. ನೀವೊಂದ್ ಕತೆ ಕಟ್ಬಿಟ್ಟು ನೀವೊಂದ್ ಕಹಾನಿ ಹೇಳಿದ್ರೆ ಪಾಪ ಇವತ್ತು ನೋಡಿ ಸುಮಲತಾ ಮೇಡಮ್ ಅವರು ಯಾವ ಮಟ್ಟಿಗೆ ಬೇಜಾರಾಗಿದ್ದಾರೆ. ನೀವ್ ಯಾಕೆ ಈ ರೀತಿ ವಿವಾದಗಳನ್ನ ತಗೊಬರ್ತೀರಾ, ವಿವಾದಗಳನ್ನ ಸೃಷ್ಟಿ ಮಾಡ್ತೀರಾ ಅಂತ ಮೀಡಿಯಾದವ್ರಿಗೆ ಎಕ್ಕಿಳಿದಿದ್ದಾರೆ ಸುಮಲತಾ ಮೇಡಮ್. ಹೌದು, ಅವರ ಸಂಬಂಧ ಇನ್ನೂ ಚೆನ್ನಾಗಿದೆ ರೀ. ಅಮ್ಮ ಮಗ, ದರ್ಶನ್ ಸರ್ ಮಗ, ಸುಮಲತಾ ಮೇಡಮ್ ಅಮ್ಮ. ಅವತ್ತಿನಿಂದ ಇವತ್ತಿವರೆಗೂ ಕೂಡ ಅಮ್ಮ ಮಗನೇ ಅವರು. ಡಿ ಬಾಸ್ ಅವರು ಜೈಲಲ್ಲಿ ಇದ್ದಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು, ನನ್ನ ಮಗ ಅಂತಲೇ ಹೇಳ್ತಿದ್ದು. ತುಂಬಾ ಜನ ಇನ್ನೊಂದು ಕಹಾನಿ ಚೆನ್ನಾಗಿ ಕಟ್ತಾ ಇದ್ದಾರೆ. ಏನು ಅಂತಂದ್ರೆ, ಡಿ ಬಾಸ್ ಅವರು ಜೈಲಲ್ಲಿ ಇದ್ದಾಗ ಸುಮಲತಾ ಮೇಡಮ್ ಆಗಿರ್ಬೋದು, ಅಭಿಷೇಕ್ ಅವರು ಆಗಿರ್ಬೋದು, ಸರಿಯಾಗಿ ವಿಚಾರಿಸ್ಕೊಂಡಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡಿಲ್ಲ. ಅಭಿಷೇಕ್ ಅವರು ಕೂಡ ನೋಡ್ಕೊಬರಕ್ ಹೋಗಿದ್ರು ಸ್ವಾಮಿ ಜೈಲ್ಗೆ, ಆಯ್ತಾ? ಸುಮ್ಮನೆ ಏನೇನೋ ಕಹಾನಿಗಳನ್ನ, ಏನೇನೋ ಕತೆಗಳನ್ನ ಕಟ್ಟಬೇಡಿ. ಏನೋ ಸ್ವಂತ ಮಗನನ್ನ ಅನ್ಫಾಲೋ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ದೇನೆ ಇದು ಒಂದು ಕಥೆಯನ್ನ ಕಟ್ತಾರೆ ಸುಮ್ನೆ. ಸುಮಲತಾ ಮೇಡಮ್ ಮತ್ತೆ ದರ್ಶನ್ ಅವರ ನಡುವೆ ದೊಡ್ಡ ಬಿರುಕು ಅಂತ, ಲಾಸ್ಟ್ಗೆ ಅಪ್ಪ ಮಗನ್ಗೂ ಕೂಡ ಒಂದು ದೊಡ್ಡ ಬಿರುಕು ಅಂತ ಹಾಕ್ಬಿಡ್ತೀರಾ. ನಾಚಿಕೆಗಳಾಗ್ಬೇಕು ನಿಮ್ಗೆ. ಅವ್ರ ಮನಸ್ಸಿನಲ್ಲಿ ಏನಿದೆ, ಏನ್ ಅನ್ಫಾಲೋ ಮಾಡಿದ್ದಾರೆ, ಏನ್ ಕಾರಣ, ಅಥವಾ ಯಾರಾದ್ರೂ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡಿದಾರ, ಅದನ್ನ ಇನ್ಸ್ಟಾಗ್ರಾಮನ್ನ ಹ್ಯಾಕ್ ಮಾಡಿ ಏನಾದ್ರೂ ಅವ್ರು ಆ ರೀತಿ ಮಾಡಿದಾರ, ಏನ್ ಕಾರಣ ಇದೆ ಅನ್ನೋದು ಡಿ ಬಾಸ್ ಅವ್ರಿಗೆ ಗೊತ್ತು, ದರ್ಶನ್ ಸರ್ಗೆ ಗೊತ್ತು. ಅವ್ರಿಗೆ ಮೈಕ್ ಇಡೀರಿ, ಮೈಕ್ ಇಡ್ಬಿಟ್ಟು ಕೇಳಿ. ಅದಾಗಲ್ಲ. ನಿಮ್ದೇ ಒಂದು ಕತೆ ಕಹಾನಿ, ಎಲ್ಲದಕ್ಕೂ ಕಲ್ಪನೆ ಪರಿಕಲ್ಪನೆ. ಹಿಂಗಾದ್ರೆ ಹೆಂಗೆ? ಅದಕ್ಕೆ ಸುಮಲತಾ ಮೇಡಮ್ ಚೆನ್ನಾಗಿ ಉಗ್ದಿದ್ದಾರೆ ಇವತ್ತು. ಅಲ್ಲಪ್ಪ, ನಮ್ ನಡುವೆ ಯಾಕೆ ವಿವಾದಗಳನ್ನು ತಂದಿಕ್ತೀರಿ? ಅವ್ರೇನೋ ಒಂದು ಪೋಸ್ಟ್ ಮಾಡಿದ್ದಾರೆ ಅಲ್ವಾ? ಅದಕ್ಕೆ ದರ್ಶನ್ ಅವರಿಗೆ ಟಾಂಗ್ ಕೊಟ್ರ ಸುಮಲತಾ ಮೇಡಮ್, ದೊಡ್ಡ ಟೈಟಲ್. ಅದಕ್ಕೆ ಡಿ ಬಾಸ್ ಅವ್ರು ಚೆನ್ನಾಗಿ ಹೇಳ್ತಾರೆ, ಏನ್ರಿ ಮೀಡಿಯಾ. ನಾವು ಹೇಳ್ಬೋದು, ನಾನು ಹೇಳ್ತೀನಿ ಏನ್ರಿ ಮೀಡಿಯಾ ಅಂತ, ಆಯ್ತಾ? ಮೇಡಮು ಸಖತ್ತಾಗಿ ಹೇಳಿದ್ದಾರೆ. ಡಿ ಬಾಸ್ ಅವರು ಮತ್ತೆ ನನ್ನ ನಡುವೆ ಅದೇ ಅಮ್ಮ ಮಗನ ಸಂಬಂಧ ಇದೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಮೇನ್ ಕಾರಣ ಇದಕ್ಕೆ ಏನು ಅಂತ ನಾನು ಕೂಡ ಊಹೆ ಮಾಡ್ಕೊಳಕ್ ಹೋಗೋದೇ ಇಲ್ಲ. ಡಿ ಬಾಸ್ ಅವರು ಏನೇ ಮಾಡಿದ್ರು ಅದಕ್ಕೆ ಒಂದು ಲೆಕ್ಕಾಚಾರ ಇರುತ್ತೆ ಸ್ವಾಮಿ, ಅದಕ್ಕೊಂದು ಅರ್ಥ ಇರುತ್ತೆ ಸ್ವಾಮಿ. ಡಿ ಬಾಸ್ ಅವರ ಇನ್ನೊಂದು ಗುಣ ಏನು ಅಂತಂದ್ರೆ, ಇವಾಗ ಏನೇನ್ ನಡೆದ್ರು ಸ್ವಲ್ಪ ದಿನಗಳಲ್ಲಿ ಎಲ್ಲೋ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ಅದಕ್ಕೆ ಕ್ಲಾರಿಟಿಯನ್ನ ಕೊಡ್ತಾರೆ. ಅಂದ್ರೆ ಇದಕ್ಕೂ ಕೂಡ ನೀವೇನು ಕಾಂಟ್ರವರ್ಸಿಗಳನ್ನ ಮಾಡ್ತಾ ಇದ್ದೀರಾ, 6 ಜನರನ್ನ ಅನ್ಫಾಲೋ ಮಾಡ್ಬಿಟ್ರು, ಯಾಕೆ, ಏನು, ಅದು ಇದು ಅಂತ
ಏನ್ ಕಾಂಟ್ರವರ್ಸಿಗಳನ್ನ ಮಾಡ್ತಾ ಇದ್ದೀರಾ ಅದಕ್ಕೆಲ್ಲದಕ್ಕೂ ಕೂಡ ಡಿ ಬಾಸ್ ಅವರು ಮುಂದಿನ ದಿನಗಳಲ್ಲಿ ನಗ್ನಗ್ತಾನೆ ಉತ್ತರ ಕೊಡ್ತಾರೆ ಸ್ವಾಮಿ. ಆಯ್ತಾ? ಇವತ್ತು ನೀವೇನು ತಪ್ಪಾಗಿ ಮಾತಾಡ್ತಾ ಇದ್ದೀರಾ, ಕಾಂಟ್ರವರ್ಸಿ ಮಾಡಿ ಮೆರಿತಾ ಇದ್ದೀರಾ, ಅದೆಲ್ಲದಕ್ಕೂ ಕೂಡ ಅವತ್ತು ನಿಮ್ಗೆ ಉತ್ತರ ಸಿಗುತ್ತೆ. ಸುಮ್ಮನೆ ಏನೋ ಇಲ್ದದ್ನೆಲ್ಲ ತಗೊಬಂದು ತುರ್ಕಿ ಒಂದು ಕಹಾನಿ ಮಾಡ್ಬಿಡಿ ಅಂತ ನಾನು ಕೂಡ ಕೇಳ್ಕೊತೀನಿ. ಡಿ ಬಾಸ್ ಅವರ ಮನಸ್ಸು ಯಾವತ್ತೂ ಕೂಡ ಹಾಲಿನಂತೆ. ಅವ್ರು ಏನೇ ಮಾಡಿದ್ರು ಒಂದು ಅರ್ಥ ಇರುತ್ತೆ, ಒಂದು ಒಳ್ಳೆತನ ಇರುತ್ತೆ, ಒಂದು ಒಳ್ಳೇದಿರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಡಿ ಬಾಸ್ ಅವರು ಏನಕ್ಕೆ ಮಾಡಿದ್ರು ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕೂಡ ತಿಳ್ಕೊಳ್ಳೋಣ. ಅವ್ರು ಸಿಕ್ತಾಗ ಅವ್ರನ್ನೇ ಕೇಳಿ. ಎಸ್, ಇದ್ರ ಬಗ್ಗೆ ನಿಮ್ಗೇನ್ ಅನಿಸ್ತಾ ಇದೆ ಕಮೆಂಟ್ ಮಾಡಿ. ನಮಸ್ಕಾರ.